ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬುದಾಗಿ ತಿಳಿಸಿದಂತೆ, ನಾವು ಧರ್ಮದ ರಕ್ಷಣೆಯನ್ನು ಮಾಡಿದರೆ ಧರ್ಮ ನಮ್ಮ ರಕ್ಷಣೆಯನ್ನು ಮಾಡುತ್ತದೆ. ವೇದಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ ವಿಹಿತವಾದಂತಹ ಸ್ವವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಅನುಷ್ಠಾನ ಮಾಡಬೇಕು. ಜೊತೆಗೆ ಮಾಧ್ವರಾಗಿ ಹುಟ್ಟಿದಂತಹ ನಾವೆಲ್ಲರೂ ಕೂಡ ಮಧ್ವಾಚಾರ್ಯರ ತತ್ವಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದಂತಹ ತತ್ವಗಳು ವೇದ, ಇತಿಹಾಸ, ಪುರಾಣಾದಿಗಳಿಗೆ ಅತ್ಯಂತ ಸಮ್ಮತವಾದಂತಹ ತತ್ವಗಳು. ಸಾರ್ವಕಾಲಿಕವಾದಂತಹ ಸತ್ಯ, ಮೋಕ್ಷಕ್ಕೆ ಅತ್ಯಂತ ಅಂತರಂಗ ಸಾಧನವಾದ ಉಪಾಸನೆಗಳನ್ನೆಲ್ಲ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದ ತತ್ವಗಳನ್ನು ಚೆನ್ನಾಗಿ ತಿಳಿದು ಅವರು ಉಪದೇಶ ಮಾಡಿದ ಧರ್ಮಗಳನ್ನು ಅನುಷ್ಠಾನದಲ್ಲಿ ತಂದು ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಮಾಧ್ವರ ಕರ್ತವ್ಯವಾಗಿದೆ. ಈ ದೃಷ್ಟಿಯಲ್ಲಿ ತಮಿಳುನಾಡಿನ ಎಲ್ಲ ಭಗವದ್ಭಕ್ತರು ಶ್ರೀರಂಗದಲ್ಲಿ ತಮಿಳುನಾಡು ಮಾಧ್ವ ಸಮ್ಮೇಳನ ಅನ್ನುವ ಒಂದು ಹೆಸರಿನಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ತಮ್ ಸೇವಾ ಅಂತ, ತಮಿಳುನಾಡು ಸೇವಾ ಸಂಘ ಅನ್ನುವ ಅರ್ಥದಲ್ಲಿ ತಮ್ ಸೇವೆ ಜಯತೀರ್ಥ ವೀರ ಮನಿಷಂ ಮಧ್ವಾಖ್ಯ ರಾಜಾದೃತಂ ಎಂಬುದಾಗಿ ಹೇಳಿದಂತೆ ಆ ತಮಿಳುನಾಡು ಮಾಧ್ವರ ಒಂದು ಸೇವಾ ಸಂಘವನ್ನು ಮಾಡಿಕೊಂಡು ಆ ಮೂಲಕವಾಗಿ ಭಜನೆ, ಪಾರಾಯಣ, ಪ್ರವಚನ, ಹೋಮಗಳು ಹಾಗೂ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು, ವಧೂವರ ಸಂಯೋಜನೆ, ಬೇರೆ ಬೇರೆ ಉದ್ದೇಶಗಳಿಗಾಗಿ ವಿವಿಧವಾದಂತಹ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಒಂದು ಉತ್ತಮವಾದ ಸಂಘಟನೆಯನ್ನು ಮಾಡುತ್ತಾ ಇದ್ದದ್ದು ಬಹಳ ಸಂತೋಷದ ಸಂಗತಿ. ಇದರ ಸದುಪಯೋಗವನ್ನು ಎಲ್ಲ ಸಜ್ಜನರು, ವಿಶೇಷವಾಗಿ ತಮಿಳುನಾಡಿನ ಭಗವದ್ಭಕ್ತರೆಲ್ಲ ಪಡೆದುಕೊಳ್ಳಬೇಕು. ಎಲ್ಲರಿಗೂ ಜ್ಞಾನಭಕ್ತ ವೈರಾಗ್ಯಗಳು ಬರಲಿ. ಎಲ್ಲರೂ ವಿಶೇಷವಾಗಿ ಮಾಧ್ವ ತತ್ವಜ್ಞಾನವನ್ನು ಚೆನ್ನಾಗಿ ಪಡೆದುಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುವಂತಾಗಲಿ ಎಂಬುದಾಗಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀರಂಗದ ರಂಗನಾಥನಿಂದ ಅಭಿನ್ನನಾದಂತಹ ಕಸ್ತೂರಿ ರಂಗನಿಂದ ಅಭಿನ್ನನಾದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಪಾದಪದ್ಮಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.